ಪ್ರೊಸೆಸ್ ಅಷ್ಟೇ ಪ್ರೂನಿಂಗ್ ಕೆಳಗೆ. ಈ ಅನ್ವಾಂಟೆಡ್ ವುಡ್, ಡೆಡ್ ವುಡ್, ಆಮೇಲೆ ನೋಡಿ ಈ ಥರ ನೀವು ಕಟ್ ಮಾಡುವಾಗ ಆಪೋಸಿಟ್ ಸೈಡಿನಲ್ಲೇ ಕಟ್ ಮಾಡಬೇಕು. ಇದನ್ನು ಇಲ್ಲದ್ರೆ ಅದು ಸ್ಪ್ಲಿಟ್ ಆಗುತ್ತೆ. ಗೊತ್ತಾಯ್ತಲ್ಲ ಸರ್, ಅದು ಸ್ಪ್ಲಿಟ್ ಆಗುತ್ತೆ. ಹಾಗಾಗಿ ಬರೀ ಡೆಡ್ ವುಡ್ ರಿಮೂವ್ ಮಾಡ್ತೀನಿ. ಲೀನ್ ಆ್ಯಂಡ್ ಲ್ಯಾಂಕಿ ಬ್ರಾಂಚು ಇದನ್ನು ತೆಗಿತೀನಿ. ಮೇಯ್ನ ಕಟ್ ಮಾಡೋದೇ ಇಲ್ಲ ನಾನು. ಮೇಯ್ನ್ ಲೈಕ್ ಪ್ರೈಮರಿನ ಕಟ್ ಮಾಡಲ್ಲ, ಬರೀ ಸೆಕೆಂಡ್ರಿನೂ ಕಟ್ ಮಾಡಲ್ಲ ಸುಮಾರಾಗಿ. ಬರೀ ಟರ್ಷರೀಸ್ನ ಮಾತ್ರ ರಿಮೂವ್ ಮಾಡ್ತೀನಿ ನಾನು. ಹೀಗೆ ಪ್ರೂನಿಂಗ್ ನೈಫೇ ಯೂಸ್ ಮಾಡ್ತೀನಿ. ಸುಮಾರಾಗಿ ನಾನು ಬಲ್ಯ ಕೆತ್ತು ಅಂತ ಹೇಳಿ ಕೊಡೋದೇ ಇಲ್ಲ. ಇಷ್ಟರಲ್ಲೇ ಹೋಗುತ್ತೆ ನಮ್ಮದು. ನೋಡಿ ಇದು ಪ್ರೈಮರೀಸ್. ಆ್ಯಕ್ಚುಲಿ ಪ್ರೈಮರಿದಲ್ಲಿ ಏನೂ ಇಲ್ಲ, ಹಾಗಾಗಿ ನಾನು ರಿಮೂವ್ ಮಾಡ್ಬೋದು ನಾನು. ಆದಷ್ಟು ಒಂದೇ ಹಿಟ್ಟಲ್ಲಿ ಇದಾಗಬೇಕು, ಅದು ಇಲ್ಲದೋದ್ರೆ ಹಿಟ್ಟಾಗುತ್ತೆ. ಸೆಂಟರಿಗೆ ಬಂದಿದೆ, ನಾನು ಅದಕ್ಕೆ ರಿಮೂವ್ ಮಾಡ್ತೀನಿ. ಸ್ವಲ್ಪ ಲೈಟ್ ಏರ್ ಪೆನಿಟ್ರೇಷನ್ಗೆ. ಅದರಿಂದಾಗಿ ನೀವು ಓವರ್ಲ್ಯಾಪಿಂಗ್ ಬ್ರಾಂಚಸ್ ಇದ್ದರೆ ಅದನ್ನು ತೆಗಿತೀನಿ ನಾನು. ಇವನ್ ಒಳ್ಳೆ ಶೂಟ್ಸ್ ಆದರೂ ಒಂದು ಸ್ವಲ್ಪ ಕೊಟ್ಟಿದ್ದು ಲೈಟ್ ಪ್ರೊವೈಡ್ ಮಾಡಲಿಕ್ಕೆ. ಹೆವಿ ಪ್ರೂನಿಂಗ್ ಅಂತೂ ಅನ್ಲೆಸ್ ಇಟ್ ಇಸ್ ಇದು ಯಾವುದು ಲೀಫ್ ರೆಸ್ಟ್ ಇರೋ ಪ್ಲ್ಯಾಂಟ್ ಅಲ್ಲದೆ ಹೋದರೆ ನಾನು ಹೆವಿ ಪ್ರೂನಿಂಗ್ ಮಾಡೋದಿಲ್ಲ. ಆಮೇಲೆ ಲಾಸ್ಟಿಗೊಂದು ಪ್ಲ್ಯಾಂಟನ್ನು ಒಂದು ಶೇಕ್ ಮಾಡಿದರೆ ಯಾವ ವೀಕ್ ಬ್ರ್ಯಾಂಚ್ ಯಾವುದಾದ್ರೂ ವೀಕ್ ಆಗಿರೋಂಥ ಬ್ರ್ಯಾಂಚಸ್ ಯಾವುದಾದ್ರು ಇದ್ದರೆ ನಮಗೆ ಗೊತ್ತಾಗುತ್ತೆ ಅದು. ಆಯಿತು. So this pruning video has taken approximately 3.5 minutes to complete pruning of one well-grown coffee plant.